ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ದಾಸ ಸಾಹಿತ್ಯ ಪರಂಪರೆ ಹುಟ್ಟಿಕೊಂಡಿದ್ದೇಗೆ ಅನ್ನೋದರ ಜಾಡು ಹಿಡಿದು ಹೊರಟಾಗ ಅದೊಂದು ನಮ್ಮೆಲ್ಲರ ಜ್ಞಾನ ಭಂಡಾರವನ್ನೇ ಕಲಕಿಬಿಡುತ್ತೆ. ಅಲ್ಲಿರುವುದು ಯಾರೂ ಸಾಮಾನ್ಯದವರಲ್ಲ, ಸಾಮಾನ್ಯ ಮನುಷ್ಯರಂತಿರುವ ಅಸಾಮಾನ್ಯ ಜ್ಞಾನಿಗಳು. ದೇವನನ್ನೇ ಕಂಡು ಕೇಳಿ ಪಡೆದುಕೊಂಡ ಅತ್ಯದ್ಭುತವಾದ ರಸಾಮೃತಧಾರೆ. ಹಳ್ಳಿ ಹಳ್ಳಿಗೂ ಗ್ರಾಮದ ಮೂಲೆ ಮೂಲೆಗೂ ಹಾದಿ ಸವೆಸಿ ದೇವರ ನಾಮದಲ್ಲಿ ಮಿಂದೆದ್ದು ಭಕ್ತಿ ಪಂಥ ಕಟ್ಟಿದ್ದು ನಿಜಕ್ಕೂ ಇತಿಹಾಸ. ಅದೊಂದು ಆಧ್ಯಾತ್ಮ ಲೋಕದ ಪಯಣ, ಮನುಷ್ಯ ಮತ್ತು ದೇವರ ನಡುವಿನ ರಹಸ್ಯ ತಿಳಿಸುವ ಪ್ರಯತ್ನ. ಅದುವೇ ದಾಸ ಪಂಥವಾಗಿ ನಮ್ಮೊಡನೆ ಜೀವಂತವಾಗಿ ಬಿಟ್ಟಿದೆ. ಬನ್ನಿ, ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ದಾಸಪಂಥದ ಉಗಮ ಹೇಗಾಯಿತು ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ದಾಸಪಂಥ ಭಕ್ತಿಪಂಥಕ್ಕೆ ಇರುವ ಮತ್ತೊಂದು ಹೆಸರು. ಇದರ ಸಾಹಿತ್ಯ ವಿಪುಲವಾದದ್ದು, ವೈವಿಧ್ಯಮಯವಾದದ್ದು. ಮಧ್ಯಯುಗದ ಕನ್ನಡ ಸಾಹಿತ್ಯ ತಾಯಿಯ ಒಂದು ಕಣ್ಣು ಶಿವಶರಣರ ವಚನಗಳಾದರೆ ಅದರ ಇನ್ನೊಂದು ಕಣ್ಣೇ ದಾಸರ ಪದಗಳು. ದಾಸಪಂಥದವರನ್ನ ಹರಿದಾಸರು ಎಂದು ಕರೆಯುವುದು ರೂಢಿ. ಹರಿದಾಸ ಸಾಹಿತ್ಯಕ್ಕೆ ಮೂಲ ಶ್ರೀ ಮಧ್ವಾಚಾರ್ಯರ ದ್ವಾದಶ ಸ್ತೋತ್ರ. ಇದಾದ ನಂತರ ಶ್ರೀ ನರಹರಿ ತೀರ್ಥರು ಕನ್ನಡ ಭಾಷೆಯಲ್ಲೇ ಕೆಲವು ಕೀರ್ತನೆಗಳನ್ನು ರಚಿಸಿದ್ದಾರೆ. ಆದರೂ ದಾಸ ಸಾಹಿತ್ಯವನ್ನ ಪುನರುದ್ಧಾರ ಮಾಡಿದ ಕೀರ್ತಿ ಶ್ರೀ ಪಾದರಾಯರಿಗೆ ಸಲ್ಲಬೇಕು. ಶ್ರೀ ಪಾದರಾಯರ ನಂತರ ಬಂದ ಶ್ರೀ ವ್ಯಾಸರಾಯರು ಹೇರಳವಾಗಿ ಕೀರ್ತನೆಗಳನ್ನು ರಚಿಸಿ ದಾಸಪಂಥವನ್ನೇ ನೂತನವಾಗಿ ನಿರ್ಮಿಸಿ ಪೋಷಿಸಿ ಕಟ್ಟಿ ಬೆಳೆಸ್ತಾರೆ. ಅವರು ಮಹಾಶಾಸ್ತ್ರಜ್ಞರಾಗಿದ್ದವರು. ಪುರಂದರದಾಸರು, ಕನಕದಾಸರು, ವಾದಿರಾಜರು ಮೊದಲಾದ ಭಕ್ತಿ ಮಣಿಗಳಿಗೆ ಜ್ಞಾನೋಪದೇಶ ಮಾಡ್ತಾರೆ. ಅವರಿಗೆ ದಾಸಪಂಥದಲ್ಲಿ ಸೇವೆ ಮಾಡುವಂತೆ ಆಜ್ಞೆ ಮಾಡ್ತಾರೆ. ಅಂದಿನಿಂದ ದಾಸಕೂಟ ವಿಸ್ತೃತವಾಗಿ ಪಂಡಿತ ಪಾಮರರೆನ್ನದೆ ಎಲ್ಲರಲ್ಲೂ ಜ್ಞಾನ, ಭಕ್ತಿ, ವೈರಾಗ್ಯಗಳ ಹೊನಲಕ್ಕುವಂತೆ ಮಾಡಿ ಲೋಕೋದ್ಧಾರ ಕೂಟವೆಂದು ಗೌರವ ಪಡೆಯಿತು. ಭಕ್ತಿ ಭಾವವೇ ದಾಸಪಂಥದ ಸರ್ವಸ್ವ, ಬಂಡವಾಳ. ಭಕ್ತಿ ಭಾವ ವೇದಗಳಷ್ಟೇ ಪ್ರಾಚೀನವಾದದ್ದು. ಹರಿದಾಸ ಬೋಧನೆಗೆ ವೇದಾಂತವೇ ಆಧಾರ. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ರಾಮಾನುಜರು ಕರ್ನಾಟಕದಲ್ಲಿ ವಿಷ್ಣು ಭಕ್ತಿಯನ್ನ ಪ್ರಚಾರ ಮಾಡ್ತಾರೆ. ಇದಕ್ಕೂ ಮುಂಚೆಯೇ ಶಂಕರರು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಭಜ ಗೋವಿಂದಂ ಮುಂತಾದ ಸ್ತೋತ್ರಗಳನ್ನು ರಚಿಸಿ ಹಾಗೂ ವಿಷ್ಣು ಸಹಸ್ರನಾಮಕ್ಕೆ ಟಿಪ್ಪಣಿಯನ್ನು ಬರೆಯುವುದರ ಮೂಲಕ ಮಾನವ ಜೀವನದಲ್ಲಿ ದೈವ ಭಕ್ತಿಯ ಅನಿವಾರ್ಯತೆಯನ್ನ ಪ್ರಚಾರ ಪಡಿಸ್ತಾರೆ. ಆನಂತರ ಕ್ರಿಸ್ತಶಕ 13ನೇ ಶತಮಾನದಲ್ಲಿ ಮಧ್ವರು ತಮ್ಮ ದ್ವೈತ ವೇದಾಂತವನ್ನ ಪ್ರತಿಪಾದಿಸಿ ವೈಷ್ಣವ ಭಕ್ತಿಯನ್ನ ಮತ್ತಷ್ಟು ಹೆಚ್ಚಿಸ್ತಾರೆ. ಮಧ್ವರ ದ್ವೈತ ವೇದಾಂತವೇ ಹರಿದಾಸರ ತಾತ್ವಿಕ ಬೋಧನೆಗೆ ತಳಹದಿ. ಮಧ್ವರು ತಮ್ಮ ದ್ವೈತ ತತ್ವವನ್ನ ವೇದೋಪನಿಷತ್ತುಗಳು, ಗೀತೆ, ಬ್ರಹ್ಮಸೂತ್ರಗಳು, ಪುರಾಣ, ಇತಿಹಾಸ ಮತ್ತು ಪಂಚರಾತ್ರಾಗಮಗಳು ಇವನ್ನ ಸಮನ್ವಯ ಮಾಡಿ ಪ್ರತಿಪಾದಿಸ್ತಾರೆ. ಮುಂದೆ ಬಂದ ದಾಸಪಂಥ ಮೇಲೆ ಹೇಳಿದ ಆಧಾರಗಳನ್ನ ತಮ್ಮ ಸಾಹಿತ್ಯವನ್ನ ಸೃಷ್ಟಿಸುವುದರಲ್ಲಿ ವಿಪುಲವಾಗಿ ಉಪಯೋಗಿಸಿಕೊಳ್ತು. ಭಕ್ತಿ ಭಾವಕ್ಕೆ ಭೇದ ತತ್ವ ಅತಿ ಮುಖ್ಯವಾದ ಸತ್ಯ. ಪರಮಾತ್ಮ ಮತ್ತು ಮಾನವರ ನಡುವೆ ಯಾವ ಭೇದವೂ ಇಲ್ಲದಿದ್ದರೆ ಭಕ್ತಿಯ ಅವಶ್ಯಕತೆಯಾದರೂ ಏನು? ದೇವರು ಸ್ವಾಮಿ, ಮಾನವ ದಾಸ. ಮಾನವನ ಇರುವಿಕೆ ಮತ್ತು ಸಕಲ ಕಾರ್ಯಗಳು ಭಗವಂತನಿಗೆ ಸೇರಿವೆಯಾದ್ದರಿಂದ ಅವನನ್ನ ಭಜಿಸಿ ಪೂಜಿಸಿ ಅವನ ಅನನ್ಯ ದಾಸನಾಗುವುದೇ ಮಾನವನ ಸರ್ವೋತ್ಕೃಷ್ಟ ಗುರಿ. ಯಾವಾತ ಆ ಗುರಿಯನ್ನ ಪಡೆಯುತ್ತಾನೋ ಆತನೇ ಧನ್ಯ. ಭಗವಂತನ ದಯೆಯಿಲ್ಲದೆ ಮೋಕ್ಷ ಲಭ್ಯವಾಗುವುದಿಲ್ಲ. ಆದ್ದರಿಂದ ಮಾನವರು ದೇವರಲ್ಲಿ ಭಕ್ತಿಯನ್ನಿಟ್ಟು ತನ್ಮೂಲಕ ಅವನ ಕೃಪೆಗೆ ಪಾತ್ರರಾಗಿ ಮೋಕ್ಷವನ್ನ ಪಡೆಯಬಹುದೆಂದು ಬೋಧಿಸಿದ ಮಧ್ವಾಚಾರ್ಯರೇ ದಾಸ ಪಂಥದ ತಾತ್ವಿಕ ತಳಹದಿ ಅಥವಾ ಅಸ್ಥಿಭಾರವಾಗಿದ್ದಾರೆ. ನರಹರಿ ತೀರ್ಥರಿದ್ದ ಕನ್ನಡದಲ್ಲಿ ಕೀರ್ತನೆಗಳು ಬಂದ ನಂತರ ದಾಸ ಪೀಠವನ್ನ ಅಲಂಕರಿಸಿದವರು ಜಯತೀರ್ಥರು. ಇವರು ಮಧ್ವ ಸಿದ್ಧಾಂತದ ಮೇಲೆ ಟೀಕೆಗಳನ್ನು ಬರೆದು ಟೀಕಾಚಾರ್ಯರೆಂದು ಪ್ರಸಿದ್ಧರಾಗಿದ್ದಾರೆ. ಮಧ್ವ ಸಿದ್ಧಾಂತ ಕರ್ನಾಟಕದಲ್ಲಿ ವೈಷ್ಣವ ಧರ್ಮಕ್ಕೆ ಮೂಲವಾಗಿ ಅದು 2 ಸಂಪ್ರದಾಯಗಳಿಗೆ ಎಡೆ ಮಾಡಿಕೊಡ್ತು. ಶಾಸ್ತ್ರ ಪಾಂಡಿತ್ಯ ಪಡೆದು ಮಧ್ವ ಸಿದ್ಧಾಂತವನ್ನ ಪುಷ್ಟೀಕರಿಸಿ ಅದಕ್ಕನುಗುಣವಾಗಿ ಸಂಸ್ಕೃತ ಭಾಷೆಯಲ್ಲಿ ಅನೇಕ ಗ್ರಂಥಗಳನ್ನು ರಚಿಸಿದ್ದು ವ್ಯಾಸಕೂಟವಾದರೆ, ಜನಸಾಮಾನ್ಯರಿಗೂ ದ್ವೈತ ತತ್ವಗಳನ್ನು ಅವರ ಮಾತೃಭಾಷೆಯೇ ಆದ ಕನ್ನಡದಲ್ಲಿ ಸ್ವಚ್ಛವಾಗಿ ಬೋಧಿಸಿದ್ದು ದಾಸಕೂಟ. ದಾಸರ ಪದಗಳಿಗೆ ಮೂಲ ಪುರುಷರು ಪುರಂದರದಾಸರು. ಇವರಿಗೆ ಮುಂಚೆಯೂ ಈ ಬಗೆಯ ಸಾಹಿತ್ಯವನ್ನ ಕೆಲವರು ರಚಿಸಿರುವುದು ನಿಜವಾದರೂ ಕೂಡ ಅವರೆಲ್ಲ ಮಾಧ್ವ ಸಂಪ್ರದಾಯದ ಮಠಗಳ ಪೀಠಾಧಿಪತಿಗಳಾಗಿದ್ದರು. ನರಹರಿ ತೀರ್ಥರು, ಶ್ರೀಪಾದರಾಜರು ಮತ್ತು ವ್ಯಾಸರಾಜರು ಪುರಂದರದಾಸರ ಸಮಕಾಲೀನರಾದ ವಾದಿರಾಜರು, ವಿಜಯೇಂದ್ರರು ಈ ಗುಂಪಿಗೆ ಸೇರ್ತಾರೆ. ಗೃಹಸ್ಥ ಧರ್ಮದಲ್ಲಿದ್ದು ಗುರುಗಳಿಂದ ಅಂಕಿತವನ್ನು ಪಡೆದು ಆದರ್ಶ ಹರಿದಾಸ ಜೀವನವನ್ನ ಕಟ್ಟುನಿಟ್ಟಾಗಿ ಅನುಸರಿಸಿ
ಮುಂದೆ ಬಂದವರಿಗೆ ಮೇಲ್ಪಂಕ್ತಿ ಹಾಕಿಕೊಟ್ಟು ದಾಸರೆಂದರೆ ಪುರಂದರದಾಸರಯ್ಯ ಎಂಬ ಗುರುಗಳ ಹೊಗಳಿಕೆಗೆ ಪಾತ್ರರಾದವರು ಪುರಂದರದಾಸರು. ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು ಮತ್ತು ಜಗನ್ನಾಥದಾಸರು ಈ ನಾಲ್ವರು ಹರಿದಾಸರನ್ನ ದಾಸ ಚತುಷ್ಟಯ ಎಂದು ಕರೆಯುವುದು ವಾಡಿಕೆ. ಇವರಲ್ಲದೆ ಕನಕದಾಸರು, ವೈಕುಂಠದಾಸರು, ಪುರಂದರದಾಸರ ನಾಲ್ವರು ಮಕ್ಕಳಾದ ವರದಪ್ಪ, ಅಭಿನವ, ಗುರು, ಮಧ್ವಪತಿ ಸೇರಿದಂತೆ ಪ್ರಸನ್ನ ವೆಂಕಟದಾಸರು, ಪಂಗನಾಮದ ತಿಮ್ಮಣ್ಣದಾಸರು, ಮೋಹನದಾಸರು, ಆನಂದದಾಸರು, ಮೀನಪ್ಪದಾಸರು, ನರಸಿಂಗದಾಸರು, ಹೆಳವನಕಟ್ಟೆ ಗಿರಿಯಮ್ಮ, ವರದ ಗೋಪಾಲದಾಸರು, ಗುರು ಗೋಪಾಲದಾಸರು, ರಂಗಪ್ಪದಾಸರು, ಕಲ್ಲೂರು ಸುಬ್ಬಣ್ಣದಾಸರು, ಐಜಿದಾಸರು, ಕಮಲೇಶದಾಸರು, ಕಮಲಾಪತಿದಾಸರು, ವೈರಾಗ್ಯಶಾಲಿ ತಿಮ್ಮಣ್ಣದಾಸರು, ವಾರಿ ಶೇಷಾಚಾರ್ಯರು, ಕರ್ಜಗಿದಾಸರು, ಪ್ರಾಣೇಶದಾಸರು, ಶ್ರೀಶ ವಿಠಲದಾಸರು ಮೊದಲಾಗಿ ಕೃತಿ ರಚನೆ ಮಾಡಿರುವ ಸುಮಾರು 200 ಮಂದಿ ಹರಿದಾಸರಿದ್ದಾರೆ. ಇವರೆಲ್ಲರೂ ಭಕ್ತಿ ಸಾಹಿತ್ಯ ಗ್ರಂಥರಾಶಿಯೇ ಕನ್ನಡದಲ್ಲಿ ಅಗಾಧವಾಗಿದೆ. ಹರಿದಾಸರ ಕೇಂದ್ರಗಳು ಮುಖ್ಯವಾಗಿ 2 ಎಂದು ಗುರುತಿಸಬಹುದು. ಪುರಂದರದಾಸರ ಕಾಲಕ್ಕೆ ವಿಜಯನಗರ, ವಿಜಯದಾಸರ ಕಾಲಕ್ಕೆ ರಾಯಚೂರು ಜಿಲ್ಲೆ, ಕರ್ನಾಟಕದ ಇತರ ಕೆಲವೆಡೆಗಳಲ್ಲೂ ಹಲವರು ಹರಿದಾಸವರ್ಯರು ಇದ್ದರು. ಅಗಾಧ ಸಂಖ್ಯೆಯಲ್ಲಿ ರಚಿತವಾದ ಹರಿದಾಸರ ಕೃತಿಗಳಲ್ಲಿನ ಮುಖ್ಯ ತತ್ವ ಇದು. ಸರ್ವೋತ್ತಮನಾದ, ಸರ್ವತಂತ್ರ ಸ್ವತಂತ್ರನಾದ, ದೋಷ ಲವವೂ ಇಲ್ಲದ, ಅಗಾಧ ಅನುಪಮ ಶಕ್ತಿಯುಳ್ಳ, ಸರ್ವಜ್ಞ ಶಿಖಾಮಣಿಯಾದ ಪರಮಾತ್ಮನು ಬಂದಿದ್ದಾನೆ. ಅವನನ್ನ ದೃಢವಾಗಿ ನಂಬಿ ಅವನಲ್ಲಿ ಶುದ್ಧವಾದ ನಿಷ್ಕಾಮವಾದ ಭಕ್ತಿಯನ್ನು ಹೊಂದಿ ಇಹ ಪರ ಸಾಧನೆ ಮಾಡಿಕೊಂಡು ಸುಖವಾಗಿರಿ. ಲೋಕದ ಸುಖವನ್ನೇ ನಂಬಿ ಮೋಸ ಹೋಗದೆ ಅಥವಾ ಕಷ್ಟವನ್ನೇ ಕಂಡು ಕರಗಿ ದುಃಖಿಸಿ ಅದೇ ಶಾಶ್ವತ ಎಂದು ನಂಬಿ ಕಂಗಾಲಾಗದೆ 2 ನಶ್ವರ ಎಂದು ಚೆನ್ನಾಗಿ ತಿಳಿದು ಸಕಲ ಲೋಕಗಳಿಗೂ ಒಡೆಯನಾದ ಲಕ್ಷ್ಮೀ ವಲ್ಲಭನಾದ ಶ್ರೀಮನ್ನಾರಾಯಣನನ್ನ, ಅವನ ಪರಿವಾರ ದೇವತೆಗಳನ್ನು ಆರಾಧಿಸಿ ಇಹದಲ್ಲಿ ನಿರ್ಲಿಪ್ತ ಬುದ್ಧಿಯಿಂದಿದ್ದು ಸುಖವನ್ನು, ಅದರ ಪರಿಣಾಮವಾಗಿ ಬರುವ ಪರಲೋಕ ಸುಖವನ್ನು ಪಡೆಯಿರಿ. ಇದೇ ಹರಿದಾಸ ಸಾಹಿತ್ಯದ ಮುಖ್ಯ ಸಂದೇಶ. ಈ ಮಹಾತತ್ವವನ್ನು ಸಾಮಾನ್ಯ ಜನತೆಗೂ ಅರ್ಥವಾಗುವಂತೆ ಬೋಧಿಸಲು ಕಾವ್ಯ ಮಾರ್ಗವನ್ನು ಅನುಸರಿಸಿ ಅದಕ್ಕೆ ಸಂಗೀತವನ್ನ ಹಿತಮಿತವಾಗಿ ಬೆರೆಸಿ ಹರಿದಾಸರು ಮಹೋಪಕಾರ ಮಾಡಿದ್ದಾರೆ. ಕೇಳಲು ಹಿತವಾಗಿದ್ದು ಅರ್ಥ ತಿಳಿಯಾಗಿರುವುದರಿಂದ ಅವರ ಕೃತಿಗಳನ್ನು ಕೇಳುವವರ, ಓದುವವರ, ಹಾಡುವವರ ಹೃದಯ ಅರಳುತ್ತದೆ, ಹಸನಾಗುತ್ತದೆ. ಜನಜೀವನ ಹೇಗಿರಬೇಕು, ಯಾವುದನ್ನ ಯಾರನ್ನ ನಂಬಬೇಕು, ನಿಜವಾದ ತತ್ವ ಯಾವುದು, ಭಗವಂತನ, ಆತನ ಪರಿವಾರದ ಲಕ್ಷಣ, ಗುಣ, ನಡತೆ ಏನು ಎಂಬುದನ್ನ ಹಲವು ಭಾವ ಭಂಗಿಗಳಲ್ಲಿ ಹರಿದಾಸರು ಹೃದಯ ತುಂಬಿ ಹಾಡಿದ್ದಾರೆ. ದಾಸರ ಪದಗಳು ಬಹುಮಟ್ಟಿಗೆ ಆಶು ಕವಿತೆಗಳು, ಕಷ್ಟಪಟ್ಟು ಕುಳಿತು ಹೊಸೆದು ಬರೆದ ಪ್ರೌಢ ಗ್ರಂಥಗಳಲ್ಲ, ಆದರೆ ಪ್ರೌಢ ವಿಚಾರ ಗರ್ಭಿತವಾದ ಸರಳ ಸಾಹಿತ್ಯ ರಾಶಿ. ಕೆಲವು ದೃಷ್ಟಾಂತಗಳಿಂದ ಇದು ಸ್ಪಷ್ಟವಾಗುವುದು. ಈಸಬೇಕು, ಇದ್ದು ಜಯಿಸಬೇಕು, ತಾಮರಸ ಜಲದಂತೆ ಪ್ರೇಮವಿಟ್ಟು ಭವದಳು ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವ, ಲಕುಮಿ ರಮಣ ಇವಗಿಲ್ಲ ಗುರುವ, ಈ ಪರಿಯ ಸೊಬಗಾವ ದೇವರಲ್ಲಿ ಕಾಣೆ, ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ, ನೆಚ್ಚದಿರು ಈ ಭಾಗ್ಯ ಯಾರಿಗೂ ಸ್ಥಿರವಲ್ಲ, ಹೆಚ್ಚದೆ ಹಿಗ್ಗದೆ ಇದ್ದರೆ ಲೋಕಕ್ಕೆ ಮೆಚ್ಚು, ಸಂಸಾರವೆಂಬಂಥ ಭಾಗ್ಯವಿರಲಿ, ಕಂಸಾರಿ ನೆನಹೆಂಬ ಸೌಭಾಗ್ಯವಿರಲಿ, ನಾನೇಕೆ ಪರದೇಶಿ, ನಾನೇಕೆ ಬಡವನು, ಶ್ರೀನಿಧೆ ಹರಿಯೇ ನೀನಿರುವ ತನಕ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ, ತಾಳುವುದಕ್ಕಿಂತ ತಪವೂ ಇಲ್ಲ, ಕಾಮ ಕ್ರೋಧ ಬಿಡುವುದೇ ಹಬ್ಬ, ಕಾಮನ ಉಪಹತಿಗೆ ಅಂಜುವುದೇ ಹಬ್ಬ, ಭೂಮಿಯೊಳಗೆ ಜ್ಞಾನಿಯಾಗುವುದೇ ಹಬ್ಬ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಸಿರಿಯೆಂಬ ಸೊಡರಿಗೆ ಮಾನ್ಯರ ಅವಮಾನ ಬಿರುಗಾಳಿ ಎಚ್ಚರಿಕೆ, ಅಳಿವುದು ಕಾಯವು ಉಳಿಯುವುದೊಂದೇ ಕೀರ್ತಿ, ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ, ಕ್ಲೇಶಾನಂದಗಳಿ ಶಾಧೀನ ದಾನವೇ ಭೂಷಣ, 2 ಹಸ್ತಂಗಳಿಗೆ ಆಸೆಗೊಳಗಾದವನು ಜನರಿಗೆ ದಾಸ ನೆನೆಸುವನು. ಈ ಮೊದಲಾದ ಹರಿದಾಸರ ಸವಿ ನೆನಪುಗಳು, ಸುಭಾಷಿತಗಳು ಜನಜೀವನಕ್ಕೆ ದಾರಿದೀಪಗಳಾಗಿವೆ. ದಾಸರ ಪದಗಳಲ್ಲಿ ಭಕ್ತಿರಸ ಉಕ್ಕಿ ಹರಿಯುತ್ತೆ. ಹೃದಯಕ್ಕೆ ನೇರವಾಗಿ ಪ್ರವೇಶಿಸಿ ತಮ್ಮ ಪ್ರಭಾವವನ್ನು ಬೀರಿ ತಿದ್ದುವ ಕೆಲಸವನ್ನ ಯಶಸ್ವಿಯಾಗಿ ಸದ್ದಿಲ್ಲದೆ ಅವು ಮಾಡ್ತಾವೆ. ಅವು ಅನುಭವದ ಅಮೃತ ವಾಕ್ಯಗಳಾಗಿರುವುದೇ ಅದಕ್ಕೆ ಕಾರಣ. ಲೋಕದಲ್ಲಿ ಜನ ಹೇಗೆ ಬದುಕಬೇಕು ಎಂಬುದನ್ನ ಈ ಪದಗಳು ಸ್ಪಷ್ಟವಾಗಿಯೂ ಆಕರ್ಷಕವಾಗಿಯೂ ತಿಳಿಸ್ತವೆ. ಸಮಾಜದಲ್ಲಿ ಕಂಡುಬರುವ ಡೊಂಕುಗಳನ್ನ, ಅನೀತಿ, ಅಧರ್ಮ, ಆಡಂಬರ, ವಂಚನೆ ಮೊದಲಾದುದನ್ನ ಎತ್ತಿ ಆಡಿ ಸೊಗಸಾದ ಉಪಮಾನಗಳಿಂದ ಅವು ವಿಡಂಬನೆ ಮಾಡಿವೆ. ಪ್ರೌಢವಾದ ಗಿರ್ವಾಣವಾಣಿಯಲ್ಲಿ ಕ್ಲಿಷ್ಟವಾಗಿ ಮಹಾಗ್ರಂಥಗಳಲ್ಲಿ ಅಡಗಿಕೊಂಡಿರುವ ತತ್ವ ರತ್ನಗಳನ್ನ ಅವು ಸರಳ ಸುಂದರ ಶೈಲಿಯಲ್ಲಿ ಸಾಮಾನ್ಯರಿಗೂ ಹಂಚಿಬಿಟ್ಟಿವೆ. ಈ ಉಪಕಾರ ಸಾಮಾನ್ಯವಾದುದಲ್ಲ.
ದಾಸರ ಪದಗಳನ್ನು ಓದುತ್ತಿದ್ದರೆ ಕೇಳುತ್ತಿದ್ದರೆ ಅವು ಪ್ರತಿಯೊಬ್ಬ ಓದುಗನಿಗೂ ಅನ್ವಯಿಸುವವೋ ಎಂಬಂತೆ ತೋರುತ್ತಿರುತ್ತದೆ. ಮಾಡಿರಬಹುದಾದ ಪಾಪಗಳನ್ನು ನೆನೆದು ನಡುಗಿ ಕ್ಷಮಿಸಿ ಉದ್ಧರಿಸು ಎಂದು ಹರಿಯಲ್ಲಿ ಮೊರೆ ಹೋಗೋಣವೆನಿಸುತ್ತದೆ. ಇಷ್ಟು ಪಾಪವನ್ನೇ ಮಾಡಿದ್ದು ಸಾಕೋ, ಸೃಷ್ಟಿಸ ಕಾಯೋ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಎಂಬುದೇ ಈ ಮಾತಿನ ದೃಷ್ಟಾಂತ. ದಾಸರು ಭಗವಂತನನ್ನ ಸಖನಂತೆ ಸಂಬೋಧಿಸುವರು. ದೇವನ ಮಹಿಮೆಗಳನ್ನ ಲೀಲೆಗಳನ್ನ ಕೊಂಡಾಡಿ ಕುಣಿಯುವರು. ಪತಿಯೆಂದು ಹೊಗಳುವರು, ಮಗುವಿನಂತೆ ಮುದ್ದಿಸುವರು. ನಿಂದಾಸ್ತುತಿ ಮಾಡುವರು, ನಿನಗಿಂತ ನಿನ್ನ ಹೆಸರೇ ಹಿರಿದು ಎನ್ನುವರು. ನೀನು ಹೆಚ್ಚು, ನಿನ್ನ ಭಕ್ತರು ಹೆಚ್ಚೋ ಎಂದು ಸವಾಲು ಹಾಕುವರು. ಇದು ನಿನಗೆ ಧರ್ಮವೇ ಇಂದಿರೇಶ? ಪರಾಕು ಮಾಡದೆ ಪರಾಂಬರಿಸಿ ಎನ್ನ ಅಪರಾಧಗಳನ್ನ ಕ್ಷಮಿಸಿ ಬಿಡೆ, ನಿನ್ನ ಪಾದವ ಬಿಂಕವಿದೇಕೋ, ನೀನ್ಯಾಕೆ ನಿನ್ನ ಹಂಗ್ಯಾಕೋ, ಈ ಮುಂತಾದ ವಾಕ್ಯಗಳಲ್ಲಿ ದೇವರ ಪಾರಮ್ಯವನ್ನು, ಪ್ರಪತ್ತಿ ಭಾವವನ್ನು ದಾಸರು ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಬರುವ ಶ್ರೀಕೃಷ್ಣನ ಲೀಲಾ ವರ್ಣನೆಯ ಹಾಡನ್ನ ಆಧರಿಸಿ ದಾಸರು ಚಿತ್ರಿಸಿರುವ ವಾತ್ಸಲ್ಯಪೂರ್ಣ ಭಾವಗೀತೆಗಳು ಕನ್ನಡದ ಹೆಮ್ಮೆಯ ಸಾಹಿತ್ಯವಾಗಿದೆ. ತಾಯಿ ಮಕ್ಕಳ ಆ ಚಿತ್ರಣ ಬಹು ಮನೋರಂಜಕವಾಗಿ ರಮ್ಯ ಪ್ರಪಂಚವೊಂದನ್ನು ಸೃಷ್ಟಿಸಿದೆ. ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಪ್ರಸ್ತಾಪಿಸಲಾಗಿರುವ ಈ ಎಲ್ಲ ಪ್ರಮುಖ ವಿಚಾರವನ್ನ ಶ್ರೀಮದ್ ರಾಮಾಯಣ, ಶ್ರೀಮನ್ ಮಹಾಭಾರತ ಮತ್ತು ಶ್ರೀಮದ್ ಭಾಗವತದ ಮಹಾಗ್ರಂಥಗಳಿಂದ ಆರಿಸಿದ ಅಪೂರ್ವ ಕಥಾನಕ ದೃಷ್ಟಾಂತಗಳಿಂದ ಸರಳ ಸುಂದರವಾಗಿ ದಾಸರ ಪದಗಳು ವರ್ಣಿಸಿವೆ. ಆದ್ದರಿಂದಲೇ ಅವು ಕಿವಿಗೆ ಶ್ರಾವ್ಯವೂ, ಬುದ್ಧಿಗೆ ಬಂಧುರವೂ, ಹೃದಯಕ್ಕೆ ಹಿತವೂ ಆಗಿದೆ. ಆ ಕಾರಣದಿಂದಲೇ ಸಂಸ್ಕಾರಪ್ರದವಾಗಿದೆ. ಹಿಂದೂ ದೇಶದ ಹಿರಿಯ ಸಂಸ್ಕೃತಿಯ ಆಸ್ತಿ ದಾಸರ ಪದಗಳಲ್ಲಿ ಹೃದಯಂಗಮವಾಗಿ ಹುದುಗಿಕೊಂಡಿದೆ. ಸಂಸ್ಕೃತದ ನೇರ ಪರಿಚಯವಿಲ್ಲದ ಅಚ್ಚ ಕನ್ನಡಿಗನಿಗೆ ಆಧ್ಯಾತ್ಮಿಕ ಅರಿವು ದಾಸರ ಪದಗಳಿಂದ ಲಭಿಸುತ್ತೆ. ದಾಸರ ಪದಗಳೆಂಬ ಈ ಸಾಹಿತ್ಯ ರಾಶಿ ಕನ್ನಡ ವಾಗ್ಮಯವನ್ನು ಬೆಳೆಸಲು, ಅದನ್ನು ಶಾಸ್ತ್ರೀಯ ಸಂಗೀತದ ಸ್ಥಾನಕ್ಕೇರಿಸಲು ಸಹಾಯಕವಾಗಿದೆ. ವಿಶ್ವ ಪ್ರೇಮ ವಿಶಾಲ ಹೃದಯಗಳಿಂದ ದಾಸರು ತಾವು ನಡೆದು ನುಡಿದ ಮುತ್ತಿನಂತಹ ಮಾತುಗಳಿಂದ ಜನತೆ ಶಾಂತಿ, ಸುಖ, ಸಮಾಧಾನಗಳನ್ನು ಪಡೆದು ಸಮಾಜದ ಶಾಂತಿಗೂ ಸಂಸ್ಕೃತಿಯ ಪ್ರಗತಿಗೂ ನೆರವಾಗಿದ್ದಾರೆ. ಹೀಗಾಗಿ ಕರುನಾಡಿಗೂ ದಾಸ ಪರಂಪರೆಗೂ ನಿಕಟವಾದ ಸಂಬಂಧ ಹೊಂದಿದ್ದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದುದಲ್ಲ, ಇಡೀ ಜಗತ್ತಿಗೆ ದಾಸ ಸಾಹಿತ್ಯ ಜೀವ ಕಳೆ ಕಟ್ಟಿ ಪ್ರತಿಯೊಬ್ಬರ ಎದೆಯೊಳಗೂ ಜೀವಂತವಾಗಿರುವ ಪರಮಾತ್ಮನನ್ನ ಹುಡುಕೋ ಮನುಜ ಎಂದು ಸಾರಿ ಹೇಳುತ್ತಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.